ಸರ್ 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 ಬಿಡ್ರಿ ಮುಂದೆ ಬರ್ತಾರೆ ತಗೊಂಡ ಈ ನರ್ಮಾಗಿ ತಂದು ಉಡ್ಸೋ ಸಲುವಾಗಿ ಆ ಸ್ಟ್ಯಾಚ್ಯೂ ತರಕ್ಕೆ ಹೋಗಿ ಎಲ್ಲರೂ ಕೊಟ್ಟಿಬಿಟ್ಟು ಸರ್ಕಾರ ಸೆಂಟ್ರ್ನಾಗ ಕೂಡಿಸಿದ್ರೆ ಪ್ರಾಬ್ಲಮ್. ಸುಪ್ರೀಂ ಕೋರ್ಟ್ ಏನು ಹೇಳೈತಿ, ಸೆಂಟ್ರ್ನಾಗ ಕೂಡಿಸ್ಬೇಕು. ಸಾರ್ವಜನಿಕರು ಹೋಗ್ತಿರುವಂಥ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹೋಗುವಂತಹದ್ದನ್ನ ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಹೋಗಿದ್ದಾರೆ. ಒಬ್ಬ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಗೂ ಸಹ ಕಲ್ಲು ಹೋಗಿದ್ದಾರೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಮಸೂದಿಯಲ್ಲಿ? ಅವ್ರದ್ದೇನು ಕೆಲಸ ಇತ್ತು ಅಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂದಿಗಳನ್ನು ಸೀಜ್ ಮಾಡಬೇಕು. ಅಲ್ಲಿರುವಂಥ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಒಬ್ರು ಯಾರು ಹೇಳಿದ್ರು ನನಗೆ, ಈಗ ಅಲ್ಲಿ ಒಳಗೆ ಮಸೂದಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನೋಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂಥ ಬೆಂಬಲದಿಂದ ಇವತ್ತು ನೋಡ್ರಿ, ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಾವು ತಳಗೆ ಮಾತಾಡ್ತಿದ್ದೇನೆ ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು, ಅವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಳಿ ಏನಾಗ್ಬಿಟ್ಟಿದೆ ಅಂದರೆ, ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗೆ ಕೆಡೋದು ನಾವು BJPನ ಹೆಂಗೆ ಮಾಡಿಕೊಟ್ಟಿವಿ ಅಂತ ಹೇಳಿ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೋಗೋದ್ ಮ್ಯಾಗೂ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ಮ ಇದರಲ್ಲೇ ಸಿಕ್ಕಿದೆ, ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTVಯಲ್ಲಿ ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ? ಅವ್ರ ಕಾಲು ಕೈಗೆ ಮುರಿಯಂಗ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗೆ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದ್ರೆ ಅವ್ರಿಗೆ ಏನು ಮಾಡಿದ್ರಿ? ಏನು ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಮ್ ಏನೋ ಜಮಾತ್ ಇದೆ, ಆ ಮಸೀದಿ ಇದೆ, ಪಂಕಾ ಮಸೀದು, 8 ಮಂದಿನ ಅರೆಸ್ಟ್ ಮಾಡಿದ್ರಿ. ಅಲ್ಲಿರುವಂಥ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಭಾಗದಲ್ಲಿ ಬಂದು ಸೇರಿದ್ರತ್ತ ಅನ್ನೋಂಥದ್ದು ಎಲ್ಲ
ಓಪನ್ ಇದೆ, ಯಾರದಾರ ಅಂತ ಮುಖ ಸಿಗ್ತದೆ. ಅದು ಈಗ 5 ಮಂದಿ ಎಸ್ ಪಿ ಏನೋ ಬಂದಾರ್ತಾರೆ ಇಲ್ಲಿ, 5 ಮಂದಿ ಎಸ್ ಪಿಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅವ್ರ ಬಳಿ ಮಾಹಿತಿ ಐತೈತೆ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರ ಒಬ್ಬರ ನಮ್ಮವರು ಯಾವ್ದಾರು ಗಲಾಟೆ ಮಾಡ್ಯಾರ ಅಷ್ಟು ಎಸ್ ಪಿಗಳನ್ನು ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗೆ ವ್ಯವಸ್ಥೆ ಮಾಡಿ. ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರಿಗೆ ಏರಿಯಾದಾಗ ಬಂದ್ ಮಾಡಿರಿ. ಯಾರು ಅಲ್ಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡ್ರಿ. ತಾವೇ ಎಲ್ಲ ಬಂದ್ ಆಯ್ತು ಅಂದ್ರೆ ತಾನೇ ಸರಿಯಾದಿಗೆ ಬರ್ತಾರ ಅವರು. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ರಿಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರ್ ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದ್ ಆಗ್ತದೆ ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನು ನೀವು ಸಡಿಲಿಸ್ರಿ, ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡ್ರಿ. ಅವ್ರು ನಿಮ್ಗೆ ಗುರ್ತಾಗ್ಬಾರ್ದು. ಸಂಶಯಾಸ್ಪದ ವ್ಯಕ್ತಿಗಳು ಹೇಳಕತ್ತಾರ ಒಳಗೆ ಹಾಕ್ರಿ. ಮಾರ್ಕೆಟ್ನಾಗ ಯಾಪ ಮುಗ್ಧದ ಹಳ್ಳಿ ಜನ ಬಂದಿರ್ತಾರ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರ, ಅವ್ರಿಗೆ ಸುಮ್ಮನೆ ಗಲಾಟೆ ನೋಡ್ಕೊಳ್ಳೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನು ಹದ್ದುಬಸ್ತ ಮಾಡುವಂಥದ್ದು ಕ್ರಮ ತಗೊಂತ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರದು ಮತ್ತು ಬಸವಣ್ಣವ್ರ ಮೂರ್ತಿಯನ್ನು ಕೂರಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವವನ್ನು ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು 2 ಮೂರ್ತಿಗಳು ಆ ಜಾಗದಾಗ ಕೊಂಡಿರ್ಬೇಕು. ಕೂಡದೇ ಇದ್ದರೆ ಮುಂದೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ. ನಾವೇ ಕೂರ್ಸೋತೀವಲ್ಲ ಇದನ್ನು. ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹತ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದೀವಿ ಹಂಗೆ ಇಲ್ಲೂ ಬರ್ತೀವಿ, ಬಂದು ನಾವು ಕೂರಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರೆ ಆಗಲೆಕ್ಕ. ಆದರೆ ನೀವು ಕಾನೂನು ಪ್ರಕ್ರಿಯಾಲಿಟಿ ಏನೈತೆ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ, ಸುಳ್ಳು ಹೇಳುವಂಥದ್ದು. ಯಾಕಂದ್ರೆ ಬಿಡಿ ಕಮರ್ಷಿಯಲ್ ಇದ್ರ ಯಾವ ಇದ್ರ CS ಸೈಟ್ನಾಗ ಐತಿ ಸಾರ್ವಜನಿಕ BTD ಇದ್ರ ಸಲುವಾಗಿ ಐತೆ. ಅದು ಮುನ್ಸಿಪಾಲ್ಟಿ ಅವ್ರಿಗೆ 2 ಸಲ ಟರ್ವ್ ಮಾಡ್ಯಾರ. BTDದವರು ಇಲ್ಲಿ ಮುನ್ಸಿಪಾಲ್ಟಿಗೆ ಬಿಟ್ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರೆ ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತು ಅವರು ಟರ್ವ್ ಮಾಡಿದ್ದನ್ನು ನೀವು ಬೆಲೆ ಕೊಡೋದಿಲ್ಲ. ಅದಕ್ಕೆ ಆ ಮೂರ್ತಿ ಕೂರಿಸೋಂಥದ್ದಾಗಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನು ಪೊಲೀಸರು ಮಾಡುವಂಥದ್ದು ಮಾಡ್ತಕ್ಕದ್ದಲ್ಲ. ನೀವು ಯಾರು ಆರೋಪಿಗಳದಾರ ಅವ್ರನ್ನ ಹಿಡಿಬೇಕು. ಹಿಡಿದೇ ಇದ್ದರೆ 26ನೇ ತಾರೀಕಿಗೆ ಏನೋ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು ಈ SP ಅವರು, ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರ ಬರೀ ಒಂದು ಸೈಡ್ ಆಗಿ ತಿಮ್ಮಾಪುರ ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನು ಅವ್ರಿಗೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕಿಲ್ಲ ತಿಮ್ಮಾಪುರ ಅವ್ರಿಗೆ. ಅವ್ರು ಮಾತ್ರ ಇತ್ತಿದ್ರೆ ಹೇಳ್ತಾರೆ ನಾವು ಸಾಬ್ರ ಹಾಕ್ಯಾರ ಅಂತೇಳಿ. ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆರಿಸಿ ಬಂದಿರಿ.